ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅಂತ ನಾವು ನೋಡೋಣ ಕ್ಯಾಂಡಲ್ ವ್ಯಾಕ್ಸ್ ಮುಖಾಂತರ. ಸೊ ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಕ್ರಿಸ್ಟಲ್ ಯಾರಿಗೆ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಟ್ಯಾರೋ ಕೋರ್ಸಸ್ ಕಲಿಬೇಕು ಅನ್ನೋರು ಸಹ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಓಕೆ, ಕಮಿಂಗ್ ಬ್ಯಾಕ್ ಟು ವಿಡಿಯೋ. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ನಿಮ್ಮ ಪರ್ಸನ್ ಅವರ ಹೆಸರನ್ನು ಮನಸ್ಸಲ್ಲಿ ತೊಗೊಳ್ಳಿ, 3 ಬಾರಿ ತೊಗೊಳ್ಳಿ ಅಥವಾ ವಿಜುವಲೈಸ್ ಮಾಡಿ. ಅವರನ್ನು ನೆನಪಿಸ್ಕೊಳ್ತಾ ಈ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗಿ, ಫ್ಲೇಮ್ನ ನೋಡ್ತಾ, ಈ ಒಂದು ಅವರ ಒಂದು ಹೆಸರನ್ನು ಹೇಳ್ತಾ ಈ ಒಂದು ಎನರ್ಜೀಸ್ಗೆ ನೀವು ಕನೆಕ್ಟ್ ಆಗಿ ಅಂತ ಹೇಳ್ತಾ. ಓಕೆ, ಸೊ ಲೆಟ್ ಸ್ಟಾರ್ಟ್. ಓಕೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಅಂತೂ ನಡೀತಾ ಇದೆ. ಆ್ಯಂಡ್ ಕೋಪ ಇದೆ, ಜಗಳ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಆ್ಯಂಡ್ ಥಿಂಗ್ಸ್ ಆರ್ ಚೇಂಜಿಂಗ್ ಅಂತಲೂ ಬರ್ತಾ ಇದೆ. ಸಮ್ ಥಿಂಗ್ಸ್ ಆರ್ ಚೇಂಜಿಂಗ್. ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಅವರ ಬಗ್ಗೆ ಏನಿದೆ, ನಿಮ್ಮ ಬಗ್ಗೆ ಇರುವಂತಹ ಭಾವನೆಗಳೇನಿದೆ, ಒಂದು ಒಪಿನಿಯನ್ಸ್ ಏನಿದೆ, ಅದು ಚೇಂಜ್ ಆಗ್ತಾ ಇದೆ ನಿಮ್ಮ ಪರ್ಸನ್ಗೆ ಅಂತ ಹೇಳಬಹುದು. ನಿಮ್ಮ ಪರ್ಸನ್ ಕೆಲವೊಂದಷ್ಟು ಸಂದರ್ಭಗಳಿಗೆ ಸಿಕ್ಕಿ ಹಾಕ್ಕೊಂಡಿದ್ರು. ಆ ಒಂದು ಸಂದರ್ಭಗಳಿಂದ ಈಗ ಆಚೆ ಬರುವಂತಹ ಒಂದು ಟೈಮ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ಇಟ್ಸ್ ಟೈಮ್ ಟು ಕಮ್ ಔಟ್ ಫ್ರಮ್ ಸಮಥಿಂಗ್ ಅಂತಲೂ ಅವ್ರು ಅಂದ್ಕೊಳ್ತಾ ಇರೋದು. ಅವ್ರಿಗೆ ಒಂದು ಫ್ರೀಡಮ್ ಸಿಕ್ಕಂತಾಗಿದೆ. ಈಗ ಅವರ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ, ಅವರ ಲೈಫ್ನ ಅವ್ರು ಲೀಡ್ ಮಾಡೋದಕ್ಕೆ ಒಂದಷ್ಟು ಫ್ರೀಡಮ್ ಅನ್ನೋದು ಸಿಕ್ಕಿದೆ ಅಂತ ಅವ್ರು ಅಂದ್ಕೊಳ್ತಾ ಇರೋದು. ಆ್ಯಂಡ್ ದಿಸ್ ಪರ್ಸನ್ ಅವರ ಒಂದು ಕಂಫರ್ಟ್ ಝೋನ್ ಏನಿದೆ, ಅವರ ಒಂದು ಬೌಂಡ್ರೀಸ್ ಏನಿದೆ, ಅದರಿಂದ ಆಚೆ ಬರಬೇಕು ಅಂತಲೂ ಇವ್ರು ಅಂದ್ಕೊಳ್ತಾ ಇರೋದು. ಆ್ಯಂಡ್ ತುಂಬಾ ಒಂದು ನಿಮ್ಮ ಮೇಲೆ ಒಂದು ಪ್ರೀತಿಯ ಭಾವನೆ ಅನ್ನೋದನ್ನು ಈಗ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ನೀವು ಏನು ಯೋಚಿಸ್ತಾ ಇದ್ರಿ, ಯಾವ ಥರ ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ರಿ, ಅದೇ ರೀತಿಯ ಒಂದು ಭಾವನೆ ಈಗ ಅವರಿಗೆ ಆಗ್ತಾ ಇದೆ ಅಂತ ಹೇಳಬಹುದು. ಏನು ನೀವು ಅವ್ರ ಬಗ್ಗೆ ಅವರನ್ನು ನೆನೆಸ್ಕೊಂಡು ಅಳ್ತಾ ಇದ್ರಿ, ಅಥವಾ ಏನು ಅವ್ರ ಬಗ್ಗೆ ತುಂಬ ಓವರ್ ಥಿಂಕ್ ಅನ್ನೋದು ಮಾಡ್ತಾ ಇದ್ರಿ. ಸೊ ಈಗ ಅದು ಅವ್ರಿಗೆ ಟರ್ನ್ ಆಗಿದೆ ಅಂತ ಹೇಳಬಹುದು. ನೀವು ಐ ಥಿಂಕ್ ನೀವು ಎಲ್ಲೋ ಒಂದು ಟೈಮ್ ಇನ್ನಾಗೋದಿಲ್ಲ, ಈ ಪರ್ಸನ್ ಬೇಡ ಅನ್ನೋ ಟೈಮಲ್ಲಿ ಇವ್ರ ಕಡೆಯಿಂದ ಮೂವ್ ಆನ್ ಆಗೋಣ ಅನ್ನೋ ಟೈಮಲ್ಲಿ ಇವ್ರ ಕಡೆಯಿಂದ ಮೆಸೇಜ್ ಬರುವಂಥದ್ದು ಅಥವಾ ಕಾಲ್ ಬರುವಂಥದ್ದು, ಮತ್ತೆ 2 ದಿನ ಮಾತಾಡುವಂಥದ್ದು, ಮತ್ತೆ ನೋ ಕಾಂಟ್ಯಾಕ್ಟ್ ಆಗುವಂಥದ್ದು. ಈ ರೀತಿ ಇದ್ದಾಗ ನೀವು ತುಂಬ ಕನ್ಫ್ಯೂಸ್ಡ್ ಆಗಿದ್ರಿ. ಆ್ಯಂಡ್ ರೀಸೆಂಟಾಗಿ ಈ ಪರ್ಸನ್ ಕಡೆಯಿಂದ ನಿಮಗೆ ಕಾಲ್ ಬಂದಿರಬಹುದು ಅಥವಾ ಮೆಸೇಜ್ ಮಾಡ್ತಿರಬಹುದು. ಜಸ್ಟ್ ಫ್ರೆಂಡ್ಸ್ ಆಗಿರೋಣ ಅಂತಲೂ ಹೇಳ್ತಿರಬಹುದು ಕೆಲವ್ರಿಗೆ, ಅಥವಾ ಮೀಟ್ ಆಗುವಂತಲೂ ಹೇಳ್ತಾ ಇರಬಹುದು. ಬಟ್ ನಿಮಗೆ ಮತ್ತೆ ಈ ವ್ಯಕ್ತಿನ ನಂಬೋದಕ್ಕೆ ಇಷ್ಟ ಇಲ್ಲ ಅಂತಲೂ ಕೆಲವರ ಎನರ್ಜೀಸ್ ಬರ್ತಾ ಇದೆ. ಈ ಪರ್ಸನ್ ಎಲ್ಲವನ್ನು ಹೊಸದಾಗಿ ಮತ್ತೆ ಫ್ರಮ್ ಬಿಗಿನಿಂಗ್, ಮೊದಲಿನಿಂದ ಮತ್ತೆ ಎಲ್ಲವನ್ನು ಸರಿ ಮಾಡಬೇಕು, ಶುರು ಮಾಡಬೇಕು ಅಂತಲೂ ಅಂದ್ಕೊಳ್ತಾ ಇದ್ದಾರೆ. ಪಾಸ್ಟಲ್ಲಿ ಆಗಿರುವಂಥದ್ದನ್ನು ಎಲ್ಲವನ್ನೂ ನಾನು ಬದಲಾಯಿಸೋಕ್ಕಾಗೋದಿಲ್ಲ, ಅದನ್ನೆಲ್ಲವನ್ನು ನಾನು ಲೆಟ್ಕೋ ಮಾಡಬಲ್ಲೆ. ಅದರಿಂದ ಹೊರಗೆ ಬಂದು ಅದರಿಂದ ನಾನು ಪಾಠನ ಕಲ್ತಿದ್ದೀನಿ. ಸೊ ಆ ಲೆಸನ್ಸಿಂದ ನಾನು ಕಲ್ತಿರುವಂತಹ ಲೆಸನ್ಸ್ನ ಮನಸ್ಸಲ್ಲಿಟ್ಕೊಂಡು ಮುಂದೆ ಆ ಥರದ ತಪ್ಪುಗಳು ಆಗದೇ ಇರೋ ರೀತಿ ನಾನು ನನ್ನ ಪರ್ಸನ್ನ ನೋಡ್ಕೋಬೇಕು. ಈ ಥರದ ಒಂದು ವಿಚಾರಗಳಲ್ಲಿ ಇವ್ರು ಮುಳುಗೋಗಿದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ಇವರು ಸಹ ಇತ್ತೀಚಿನ ದಿನಗಳಲ್ಲಿ ತುಂಬ ಟ್ಯಾರೋ ಬಗ್ಗೆ ಅಥವಾ ನಿಮ್ಮ ಒಂದು
ಪರ್ಸ್ನಲ್ ಒಪಿನಿಯನ್ಸ್ ಬಗ್ಗೆ, ನಿಮ್ಮ ಕರೆಂಟ್ ಎನರ್ಜೀಸ್ ಬಗ್ಗೆ ಅವರು ಸಹ ರೀಡಿಂಗ್ಗಳನ್ನು ಅದನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಥವಾ ಡಿವೈನ್ ಸೈನ್ಸ್ನ ನೋಡ್ತಾ ಇರಬಹುದು. ಇವ್ರಿಗೆ ಇನ್ಫಿನಿಟಿ ಸೈನ್ ತುಂಬ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನೆಲ್ಲ ಹೇಗೆ ಸರಿ ಮಾಡ್ಕೋಬೇಕು. ಈಗ ಸದ್ಯಕ್ಕೆ ಪ್ರಾಬ್ಲಮ್ಸ್ಗಳು ನಡೀತಾ ಇದೆ ಲೈಫಲ್ಲಿ. ನಮ್ಮ ರಿಲೇಷನ್ಶಿಪ್ ಒಂದಾಗೋದಕ್ಕೆ ಏನೆಲ್ಲ ಬೇಕು, ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದರಿಂದ ಹೊರಗೆ ಹೇಗೆ ಬರಬೇಕು, ಆ ಥರದ ಒಂದು ಪ್ಲ್ಯಾನಿಂಗಲ್ಲಿ ಇದ್ದಾರೆ. ಬಟ್ ಹೇಗೆ ಶುರು ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು ಅಂತ ಇವ್ರು ಗೊತ್ತಾಗ್ತಾ ಇಲ್ಲ ಇವ್ರಿಗೆ. ಸಮ್ವೇರ್ ಸ್ಟಕ್ ಆಗಿದ್ದಾರೆ, ಕನ್ಫ್ಯೂಸ್ಡ್ ಇದ್ದಾರೆ. ಆ್ಯಕ್ಷನ್ಸ್ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಬಟ್ ಯಾವ ರೀತಿ ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಕಳೆದ ಪಾಸ್ಟಲ್ಲಿ ನಡೆದಂತಹ ಕೆಲವೊಂದಷ್ಟು ಘಟನೆಗಳಲ್ಲಿ ಏನೆಲ್ಲ ನಡೀತಾ ಇತ್ತು ಅಥವಾ ಏನೆಲ್ಲ ಆಗ್ತಾ ಇತ್ತು ಅದ್ರ ಬಗ್ಗೆನೂ ಇವರು ಇನ್ನೂ ಕಂಪ್ಲೀಟಾಗಿ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಸಮ್ವೇರ್ ಎಲ್ಲೋ ಒಂದು ಕಡೆ ಇವ್ರಿಗೆ ರಿಗ್ರೆಷನ್ಸ್ ಫೀಲ್ ಆಗ್ತಾ ಇದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ. ಯಾಕೆ ಈ ಥರ ಮಾಡಿದೆ, ಯಾಕೆ ಈ ಥರ ಆಯಿತು ಅಂತಲೂ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇವ್ರಿಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಅವರು ನಿಮ್ಮ ಪ್ರೆಸೆನ್ಸ್ನ ಆ ಫ್ಲವರ್ಸ್, ನೇಚರ್ಸ್ ಜೊತೆಗೆ ಇವರು ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ತುಂಬ ಯೂನಿವರ್ಸಿಗೆ ತುಂಬ ಕನೆಕ್ಟ್ ಆಗ್ತಾ ಇದ್ದಾರೆ ಅಂತ ಹೇಳಬಹುದು. ಗ್ರೌಂಡಿಂಗ್ ಆಗಿದ್ದಾರೆ ಅಂತ ಹೇಳಬಹುದು. ಈಗ ಇವ್ರಿಗೆ ಒಂದು ಪಾಸಿಟಿವಿಟಿ ಅನ್ನೋದೇನಿದೆ, ಒಂದು ಪ್ರೊಟೆಕ್ಷನ್ ಅನ್ನೋದೇನಿದೆ, ಒಂದು ಸೇಫ್ಟಿ ಅನ್ನೋದೇನಿದೆ ಅದು ನಿಮ್ಮಿಂದ ಮಾತ್ರ ಅನ್ನೋ ಒಂದು ಕ್ಲಾರಿಟಿ ಅವ್ರಿಗೆ ಸಿಕ್ಕಿದೆ. ನೀವು ಅವ್ರ ಲೈಫಲ್ಲಿ ಇದ್ದರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಒಂದು ಧೈರ್ಯ, ಕಾನ್ಫಿಡೆನ್ಸ್ ಅವ್ರಿಗೆ ಬರ್ತಾ ಇದೆ ಅಂತ ಹೇಳಬಹುದು. ಅವರಿಗೆ ರಿಯಲೈಸ್ ಆಗಿದೆ ದಟ್ ನೀವಿದ್ರೇ ಅವರ ಒಂದು ಲೈಫ್ ಸರಿ ಹೋಗುತ್ತೆ, ನನ್ನ ಪರ್ಸನ್ ಇದ್ದರೆ ನನ್ನ ಲೈಫ್ ಸರಿ ಹೋಗುತ್ತೆ, ಅವರೇ ನನಗೆ ಒಂದು ಬ್ಯಾಕ್ ಬೋನ್, ಅವರೇ ನನಗೆ ಕಾನ್ಫಿಡೆನ್ಸ್ ಅಂತ ಈ ಥರ ಅವರು ವಿಚಾರ ಮಾಡ್ತಾ ಇದ್ದಾರೆ. ಐ ಥಿಂಕ್ ರೀಸೆಂಟಾಗಿ ಈ ಪರ್ಸನ್ಗೆ ಒಂದೇನೋ ವಾಟ್ ವಿ ಕಾಲ್ ಐ ಥಿಂಕ್ ಏನೋ ಒಂದು ಅಪಘಾತ ಆಗಿದೆ ಅಂತ ಹೇಳ್ಬೋದು, ಅಥವಾ ಆಘಾತ ಆಗಿದೆ ಅಂತ ಹೇಳ್ಬೋದು. ಸಮಥಿಂಗ್ ಲಾಸ್ ಆಗಿರಬಹುದು, ಅಥವಾ ಇವರು ಒಂದು ಅಪಘಾತದಲ್ಲಿ ಸಿಕ್ಕಾಕೊಂಡಿರ್ಬೋದಂಥದ್ದು, ಅಥವಾ ಸಮಥಿಂಗ್ ಕೈ ಅಥವಾ ಕಾಲು ಇವ್ರಿಗೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ. ಸೊ ಅದರಿಂದನೂ ಸಹ ಕೆಲವರು ಏನು ಆ್ಯಕ್ಷನ್ಸ್ನ ತೊಗೊಳೋದಕ್ಕೆ ರೆಡಿ ಇಲ್ಲ. ರೀಸೆಂಟಾಗಿ ನಿಮ್ಮನ್ನ ಮೀಟ್ ಆಗಿ ಸಹ ಎಲ್ಲ ಸರಿ ಮಾಡೋಣ ಅಂತ ಹೇಳಿ ಮತ್ತೆ ನೋ ಕಾಂಟ್ಯಾಕ್ಟ್ ಆಗಿರಬಹುದು. ಆ ಕಾರಣ ಇಲ್ಲಿ ಬಂದು ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಏನೋ ಆಗಿದೆ, ಅಥವಾ ಸಮಥಿಂಗ್ ಅವರ ಪರ್ಸ್ನಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಎನರ್ಜೀಸ್ ಬರ್ತಾ ಇದೆ. ನಾಟ್ ಶೋರ್ ದಟ್ ಈ ಒಂದು ಪಾಯಿಂಟ್ ಎಲ್ರಿಗೂ ರೆಸನೇಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ಐ ಆಮ್ ಗೆಟಿಂಗ್ ಅ ಎನರ್ಜಿ ಆಫ್ ಸಮಥಿಂಗ್ ಸಮ್ ಮೇಜರ್ ಹೆಲ್ತ್ ಇಶ್ಯೂಸ್, ಅಥವಾ ಸಮ್ ಬೆಡ್ ರೆಸ್ಟ್ ಹೇಳಿರುವಂಥದ್ದು, ಡಾಕ್ಟರ್ ಸಜೆಸ್ಟ್ ಮಾಡಿರುವಂಥದ್ದು, ಅಥವಾ ರೀಸೆಂಟಾಗಿ ಹಾಸ್ಪಿಟಲೈಸ್ ಆಗಿರುವಂಥದ್ದು, ಈ ಥರದ ಒಂದು ಎನರ್ಜೀಸ್ ಬರ್ತಾ ಇದೆ. ಮೈಟ್ ಬಿ ಇವರು ರೀಸೆಂಟಾಗಿ ಹಾಸ್ಪಿಟಲೈಸ್ ಆಗಿದ್ದು ನಿಮ್ಮ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡಿ, ಜ್ವರ ಜಾಸ್ತಿ ಆಗಿ, ಸಮಥಿಂಗ್ ಹೆಲ್ತ್ ರಿಲೇಟೆಡ್ ಸಮ್ ಇನ್ಫೆಕ್ಷನ್ಸ್ ಆಗಿ, ಈ ಥರದ ಒಂದು ಸಿಚುವೇಶನ್ಸ್ ಇವ್ರು ಗೋತ್ರೂ ಆಗಿರಬಹುದು. ಮೈಟ್ ಬಿ ಅದು ನಿಮಗೆ ಗೊತ್ತಿರುತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ಈ ಥರದ ಎನರ್ಜೀಸ್ ನನಗೆ ಸಿಕ್ಕಿದೆ. ಓಕೆ, ಆ್ಯಂಡ್ ನೋ ವರೀಸ್, ಬಟ್ ನೌ ದಿಸ್ ಪರ್ಸನ್ ಈಸ್ ಕಂಪ್ಲೀಟ್ಲಿ ಫೈನ್. ಲೈಫ್ ಚೆನ್ನಾಗಿ ನಡೀತಾ ಇದೆ, ಹೆಲ್ತ್ ವಿಚಾರದಲ್ಲಿ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ನೌ ಹೀ ಈಸ್ ಆರ್ ಶಿ ಈಸ್ ಥಿಂಕಿಂಗ್ ದಟ್ ಹೌ ಟು ರೀಕನೆಕ್ಟ್, ಈ ಡಾಟ್ಗಳೆಲ್ಲ ಯಾವ ರೀತಿ ಕನೆಕ್ಟ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವ್ರಿಗೆ ಇಲ್ಲಿ ನಿಮ್ಮಿಬ್ಬರ ಪ್ರೀತಿನ ಒಂದುಗೂಡಿಸೋದಕ್ಕೆ, ಅಥವಾ ನಿಮ್ಮಿಬ್ಬರ ಒಂದು ಮ್ಯಾರೇಜ್ ಮಾಡಿಸೋದಕ್ಕೆ ನಿಮ್ಮ ಪರ್ಸನ್ ಕಡೆ ಏನಿದೆ, ರಿಲೇಟಿವ್ಸ್ ಏನಿದ್ದಾರೆ ಅವ್ರಿಗೆ ಎಲ್ಲೋ ಒಂದು ಟೈಮ್ ಅಲ್ಲಿ ಅಥವಾ ಎಲ್ಲೋ ಒಂದು ಪಾಯಿಂಟಲ್ಲಿ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಅವರ ಫ್ಯಾಮಿಲಿ ಅಥವಾ ನಿಮ್ಮ ಪರ್ಸನ್ ಕಡೆ ಇರುವಂತಹ ಫ್ಯಾಮಿಲಿ ಮೆಂಬರ್ಸ್ ಯಾರೋ ನಿಮ್ಮ ಪ್ರೀತಿನ ಒಂದಾಗೋದಕ್ಕೆ ಬಿಡ್ತಾ ಇಲ್ಲ, ಅಪೋಸ್ ಮಾಡ್ತಾ ಇದ್ದಾರೆ. ಈ ರೀತಿ ಎನರ್ಜೀಸ್ ಇದೆ. ಅದು ರೀಸೆಂಟಾಗಿ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಸಹ ಇವ್ರಿಗೆ ಗೊತ್ತಾಗಿದೆ. ಸೊ ಅದರಿಂದ ಕೂಡ ಜೋರಾಗಿ ಮನೆಯಲ್ಲಿ ಕೂಡ ಜಗಳ ಆಗಿದೆ. ನಿಮ್ಮ ಸಪೋರ್ಟ್ ಆಗಿ ಆ ಒಂದು ಪರ್ಸನ್ ಏನು ಮಾತಾಡಿದ್ದಾರೆ, ಸೊ ಆ ಒಂದು ವಿಚಾರದಲ್ಲೂ ಸ್ವಲ್ಪ ಕಾನ್ಫ್ಲಿಕ್ಟ್ಸ್ ಅನ್ನೋದು ನಡೀತಾ ಇದೆ. ಆ್ಯಂಡ್ ಫ್ಯಾಮಿಲಿಯಲ್ಲಿ ಕೆಲವೊಂದಷ್ಟು ಆಸ್ತಿ ವಿಚಾರವಾಗೂ ಜಗಳ ನಡೀತಾ ಇದೆ, ಅಥವಾ ಲೈಫ್ ಇನ್ನೂ ಯಾಕೆ ನೀನು ಸೆಟ್ಲ್ ಆಗಿಲ್ಲ ಅನ್ನೋ ಒಂದು ವಿಚಾರಕ್ಕೂ ಕೂಡ ಜಗಳ ಮಾಡ್ತಾ ಇರುವಂಥದ್ದು, ಅಥವಾ ನಾವು ಹೇಳಿರುವಂತಹ ವ್ಯಕ್ತಿನ ನೀನು ಮದುವೆ ಆಗಬೇಕು ಅಂತ ಅಲ್ಲಿ ಪ್ರೆಷರೈಸ್ ಮಾಡ್ತಾ ಇರುವಂಥದ್ದು. ಈ ಥರದ ಕೇಸಸಲ್ಲೂ ಕೂಡ, ಈ ಥರದ ಒಂದು ಸಿಚುವೇಷನ್ನಲ್ಲೂ ಕೂಡ ದಿಸ್ ಪರ್ಸನ್ ಈಸ್ ರಿಮೆಂಬರಿಂಗ್, ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಫ್ಕೋರ್ಸ್ ದೇರ್ ಈಸ್ ಸಮ್ ಥರ್ಡ್ ಪಾರ್ಟಿ ಸಿಚುವೇಶನ್, ಫೋರ್ಸ್ಫುಲ್ಲಿ ಕನೆಕ್ಟ್ ಮಾಡ್ತಾ ಇರುವಂಥದ್ದು ಇಲ್ಲಿ ಬರ್ತಾ ಇದೆ. ಆ ಥರ್ಡ್ ಪಾರ್ಟಿ ಅಂದರೆ
ಮನೆಯಲ್ಲಿ ಬೇರೆ ಕಡೆಯಿಂದ ಮದುವೆಗೆ ನೋಡಿರುವಂತಹ ವ್ಯಕ್ತಿ ಆಗಿರ್ಬೋದು, ನಾವು ತೋರಿಸಿರುವಂತಹ ಒಂದು ಪರ್ಸನ್ನ ನೀನು ಮದುವೆ ಆಗಬೇಕು ಅನ್ನೋ ಒಂದು ಪ್ರೆಷರೈಸ್ ಇರ್ಬೋದು, ಅಥವಾ ಆಲ್ರೆಡಿ ಕೆಲವ್ರಿಗೆ ಪ್ರೆಷರೈಸ್ ಮಾಡಿ ಮದುವೆ ಮಾಡಿರುವಂಥದ್ದು ಇರ್ಬೋದು, ಅಥವಾ ನಿಮ್ದು ಆಲ್ರೆಡಿ ಮದುವೆ ಆಗಿದೆ ಬಟ್ ಸ್ಟಿಲ್ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿಯೊಂದಿಗೆ ಹೋಗಿರಬಹುದು. ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಸಮ್ ಇನ್ಫ್ಯಾಕ್ಚುಯೇಷನ್ ಅಥವಾ ಅಟ್ರಾಕ್ಷನ್ ಆಗಿರಬಹುದು. ಆ ಥರದ ಎನರ್ಜೀಸ್ ಕೂಡ ಇಲ್ಲಿ ಇದೆ. ದೇರ್ ಈಸ್ ಥರ್ಡ್ ಪಾರ್ಟಿ ಎನರ್ಜಿ ಐ ಆಮ್ ಗೆಟಿಂಗ್. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ತುಂಬಾ ಮಾತಾಡ್ತಾರೆ ಅಂತ ಎನರ್ಜೀಸ್ ಇದೆ. ಜಾಸ್ತಿ ಮಾತಾಡ್ತಾರೆ, ಯೋಚನೆ ಮಾಡದೆ ಮಾತಾಡ್ತಾರೆ, ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗೋದಿಲ್ಲ. ಈ ರೀತಿ ಇದ್ದಾಗ ತುಂಬ ಕಾನ್ಫ್ಲಿಕ್ಟ್ಸ್ ಅನ್ನೋದು ನಡೆಯುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೆಯುತ್ತೆ. ಈ ಥರದ ಒಂದು ಸಿಚುವೇಷನ್ನಲ್ಲೇ ನಿಮ್ಮ ಒಂದು ಬ್ರೇಕಪ್ ಆಗಿರುವಂಥದ್ದು, ಅಥವಾ ಕಮ್ಯುನಿಕೇಷನ್ ಗ್ಯಾಪ್ ಆಗಿರುವಂಥದ್ದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರುವಂಥದ್ದು ಈ ರೀತಿ ಆಗ್ತಾ ಇದೆ ಅಂತ ಹೇಳಬಹುದು. ತುಂಬ ಹೋಗ್ತಾ ಹೋಗ್ತಾ ತುಂಬ ಟಾಕ್ಸಿಕ್ ಆಗಿತ್ತು ಅಂತ ಬರ್ತಾ ಇದೆ. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿತ್ತು, ಬಟ್ ಸ್ಟಿಲ್ ತುಂಬ ಹೋಗ್ತಾ ಟಾಕ್ಸಿಕ್ ಆಗಿರೋ ಕಾರಣಕ್ಕೆ ನೀವೇ ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ನೀವು ಇವರಿಂದ ದೂರ ಆಗಿರುವಂಥದ್ದು ಇಲ್ಲಿ ಎನರ್ಜೀಸ್ ಬರ್ತಾ ಇದೆ. ಮೈಟ್ ಬಿ ಕೆಲವರು ಈ ಒಂದು ಪರ್ಸನ್ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿದ್ದಾರೆ, ತುಂಬ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಬಟ್ ಇವರ ಒಂದು ಫ್ಯಾಮಿಲಿ ತುಂಬ ಟಾಕ್ಸಿಕ್ ಇರುವಂಥದ್ದು. ಆ ಒಂದು ಕಾರಣಕ್ಕೆ ನೀವಿಲ್ಲಿ ದೂರ ಆಗಿರುವಂಥದ್ದು, ಅಥವಾ ಅವರಿಗೆ ಹೇಳಿರುವಂಥದ್ದು, ನಿನ್ನ ಒಂದು ಫ್ಯಾಮಿಲಿಯಲ್ಲಿ ನಿನಗೆ ಪೀಸ್ ಅನ್ನೋದಿಲ್ಲ, ನನ್ನನ್ನು ನೀನು ಹೇಗೆ ನನಗೆ ಪೀಸ್ ಕೊಡ್ತೀಯ, ನೀನು ಅದರಿಂದ ಹೊರಗೆ ಬಾ, ಇಲ್ಲ ನನ್ನ ಬಿಟ್ಬಿಡು ಅಂತಲೂ ಸಹ ಇಲ್ಲಿ ಹೇಳಿರೋದುಂಟು. ಸೊ ಈವನ್ ಈ ಒಂದು ಪರ್ಸನ್ಗೋಸ್ಕರ ನೀವು ಅವ್ರ ಫ್ಯಾಮಿಲಿ ಕಡೆಯಿಂದ ತುಂಬ ಮಾತುಗಳನ್ನು ಕೇಳಿದ್ದೀರ. ಈ ಪರ್ಸನ್ನ ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಅಂದರೆ ತುಂಬಾ ಮಾತುಗಳು, ಸಿಚುವೇಶನ್ಸ್ ಏನೇ ಬಂದ್ರೂ ಎದುರಿಸಿದ್ದೀರಾ, ನಿಂತ್ಕೊಂಡಿದ್ದೀರಾ ಈ ಪರ್ಸನ್ಗೋಸ್ಕರ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಮೇಲೆ ಒಂದು ಬ್ಲೇಮ್ ಅನ್ನೋದು ಬಂತು, ನೀನೇ ಎಲ್ಲ ಮಾಡಿದ್ದು ಅಂತ ಬಂತು. ಆ್ಯಂಡ್ ಅದಕ್ಕೋಸ್ಕರ ನಿಮಗೆ ತುಂಬ ನೋವಾಗಿದೆ, ನೀವು ಹೊರಗೆ ಬಂದಿದ್ದೀರಾ ಅದರಿಂದ. ಆ್ಯಂಡ್ ಇಲ್ಲಿ ನಿಮಗೆ ತುಂಬ ಬೇಕಾಗಿರುವಂತಹ ವ್ಯಕ್ತಿನೇ ನಿಮ್ಮ ಬಗ್ಗೆ ತಪ್ಪಾಗಿ ಇಲ್ಲಿ ಪ್ರಚಾರ ಮಾಡಿರುವಂಥದ್ದು. ಸಮ್ ಗಾಸಿಪ್ ಥಿಂಗ್ಸ್ಗೆ ಇವರು ಕಿವಿ ಕೊಟ್ಟಿದ್ರು ಪಾಸ್ಟಲ್ಲಿ ಅಂತ ಬರ್ತಾ ಇದೆ. ಬಟ್ ನೌ ದಿಸ್ ಪರ್ಸನ್ ಈಸ್ ರಿಯಲೈಸ್ಡ್, ಈ ಪರ್ಸನ್ಗೆ ಅರಿವಾಗಿದೆ ನಾನು ಮಾಡಿರೋದು ತಪ್ಪು. ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.